ಬಂದ್ರು ದೂರು ಕೊಟ್ಟ ತಕ್ಷಣಕ್ಕೆ ಆಕ್ಟ್ ಮಾಡಿದ್ದಾರೆ ರಾಜ್ಯಪಾಲರು. ತಕ್ಷಣಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಹೀಗಾಗಿ ಅವರ ಈ ನೋಟಿಸ್ ಅನ್ನ ವಾಪಸ್ ಪಡಿಬೇಕು ಅನ್ನುವ ಆಗ್ರಹ ಕಾಂಗ್ರೆಸ್ನವರದು. ಆದರೆ ಕಾಂಗ್ರೆಸ್ನ ಸಚಿವ ಸಂಪುಟದ ಈ ನಿರ್ಧಾರದ ವಿರುದ್ಧ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ಯತ್ನಾಳ್ ಮಾತನಾಡಿದ್ದಾರೆ, ಹಾಗೆ ಮಾಜಿ ಮುಖ್ಯಮಂತ್ರಿಗಳಾದ ಡಿ.ವಿ. ಸದಾನಂದ ಗೌಡರು ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಸರ್, ಒಂದೇನು ಅಂತ ಹೇಳಿದರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾದಂಥ ಅವಶ್ಯಕತೆ ಇದೆ. ಆದರೆ ಟಿಲ್ ಹೀ ಈಸ್ ಪ್ರೂವ್ಡ್ ಗಿಲ್ಟಿ ಹೀ ಶುಡ್ ಬಿ ಟ್ರೀಟೆಡ್ ಆ್ಯಸ್ ಅನ್ ಇನ್ನೋಸೆಂಟ್ ಅಂತ ಹೇಳುವಂಥ ಆ ಜುರಿಸ್ಪ್ರುಡೆನ್ಸ್ ಇದೆಯಲ್ಲ, ಕಾನೂನಿನ ಬೇಸಿಕ್ ತತ್ವ ದೆಹಲಿಯಲ್ಲಿ ಏನಾಗ್ತಾ ಇದೆ ಈಗ ಮುಂದಿನ ದಿವಸಗಳಲ್ಲಿ. ಯಾಕಂದರೆ ಕಾಂಗ್ರೆಸ್ಸಿನ ಇವತ್ತಿನ ಸ್ಥಿತಿ ನೋಡಿಬಿಟ್ರೆ ಇದು ಭಾಳ ದಿವಸ ಸರ್ಕಾರ ಹೋಗೋದಿಲ್ಲ ಅನ್ನೋಂಥದ್ದು ವಾತಾವರಣ ನಿರ್ಮಾಣ ಆಗಿದೆ. ಇವತ್ತೇನೋ ಕ್ಯಾಬಿನೆಟ್ ಆಗಿದೆ. ಕ್ಯಾಬಿನೆಟ್ನಲ್ಲಿ ಉಪಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ. ಏನಪ್ಪ ಅಂದರೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಬಾರ್ದು. ಇದು ಅಸಂವಿಧಾನಾತ್ಮಕವಾದಂಥದ್ದು. ಯಾಕಂದರೆ ಉಪಮುಖ್ಯಮಂತ್ರಿ ಹುದ್ದೆ ಸಂವಿಧಾನಾತ್ಮಕವಾದಂಥ ಹುದ್ದೆ ಅಲ್ಲ. ಮತ್ತು ರಾಜ್ಯಪಾಲರ ಮೇಲೆ ಯಾವುದೇ ರೀತಿಯ ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂಥವ್ರ ಮೇಲೆ ಪ್ರೆಷರ್ ಮಾಡೋದು ಕ್ಯಾಬಿನೆಟ್ ನಿರ್ಣಯ ಈಗಾಗಲೇ ಸಾಕಷ್ಟು ಸುಪ್ರೀಂ ಕೋರ್ಟಿನ ಇದ್ರ ಮೇಲೆ. ಕ್ವಿಕ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ವಿಜಯ್, ಆಯಿತು, ನಿರ್ಣಯ ಕೈಗೊಂಡಿದ್ದಾರೆ ಕ್ಯಾಬಿನೆಟ್ ಮೀಟ್ನಲ್ಲಿ, ಮುಂದೇನು ಇದಕ್ಕೆ ಮನ್ನಣೆ ಸಿಗುತ್ತಾ? ರಾಜ್ಯಪಾಲರು ಇದಕ್ಕೆ ಓಕೆ ನೀವು ಹೇಳಿದ್ರಿ ನಾನು ಕೈ ಬಿಡ್ತೀನಿ ಅಂದ್ಬಿಡ್ತಾರಾ? ಅಷ್ಟು ಈಸಿನಾ? ಸ್ಮಿತಾ, ಎಕ್ಸಾಕ್ಟ್ಲಿ ರಾಜ್ಯಪಾಲರು ಒಪ್ಪೋದಿಲ್ಲ, ಸರ್ಕಾರ ಕೊಡುವಂತಹ ನಿರ್ಣಯ ಅಥವಾ ಸರ್ಕಾರ ಕೊಡುವಂಥ ವರದಿಯನ್ನು ಒಪ್ಪೋದಿಲ್ಲ ಅಂತ ಗೊತ್ತಾಗಿಯೇ ಕೂಡ ಸರ್ಕಾರ ಇಷ್ಟೆಲ್ಲ ಸರ್ಕಸ್ಸನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಸಚಿವ ಸಂಪುಟ ಸಭೆ, ಅದಕ್ಕಿಂತ ಮುಂಚೆ ಹೈಕಮಾಂಡ್ ನಾಯಕರ ಭೇಟಿ, ಸಚಿವರ ಜೊತೆ ಸಭೆ, ಇವೆಲ್ಲವೂ ಕೂಡ ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇರುವಂಥದ್ದು. ಈಗಿರುವಂತಹ ಆಯ್ಕೆ ಮತ್ತು ಈಗಿರುವಂಥ ಸಾಧ್ಯತೆಗಳು ಈಗಾಗಲೇ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಣಯವನ್ನು ವಿರೋಧಿಸಿ ನಿರ್ಣಯ ತೆಗೆದುಕೊಂಡಿರುವಂಥದ್ದು. ಅಂದರೆ ರಾಜ್ಯಪಾಲರ ವರದಿ ಏನಿದೆ, ನೋಟಿಸನ್ನು, ಅದನ್ನು ಸಂಬಂಧಪಟ್ಟಂತೆ ಏನೆಲ್ಲ ಉತ್ತರ ಕೊಡಬೇಕು ಅನ್ನೋ ಸಂಬಂಧಪಟ್ಟಂತೆ ವರದಿ ಕೊಡೋಕ್ಕೆ ತೀರ್ಮಾನ ಆಗಿರುವಂಥದ್ದು. ಆದರೆ ಈ ವರದಿಯನ್ನು ರಾಜ್ಯಪಾಲರು ಒಪ್ಪದೇ ಇರುವುದರ ಸಾಧ್ಯತೆ ಜಾಸ್ತಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ವರದಿಯನ್ನು ನೋಡಿಕೊಂಡು ಅವರಿಗೆ ಒಂದು ವೇಳೆ ವರದಿ ಏನಾದರೂ ಕೂಡ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಆದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲ್ಲ. ಆದರೆ ವರದಿ ತೃಪ್ತಿಕರ ಅಲ್ಲ ಅಂತಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ. ಎರಡನೇ ಆಯ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಬಹುತೇಕ ನಾಳೆ ಅಥವಾ ಇನ್ನೆರಡು ದಿನದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು. ಆಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ರಾಜಕೀಯ ಬೆಳವಣಿಗೆಗಳು ಒಂದಷ್ಟು ಜೋರಾಗುವಂಥ ಸಾಧ್ಯತೆ ಇರುವಂಥದ್ದು ಮತ್ತು ಒಂದು ಕಾಂಗ್ರೆಸ್ನಲ್ಲಿ ಒಂದಷ್ಟು ಸಂಚಲನಕ್ಕೆ ಕಾರಣ ಆಗುವಂಥ ಎಲ್ಲ ಬೆಳವಣಿಗೆಗಳು ನಡೆಯುವಂಥ ಸಾಧ್ಯತೆ ಇರುವಂಥದ್ದು. ರಾಜಕೀಯದಲ್ಲಿ ಒಂದಷ್ಟು ಮಹತ್ತರ ಬೆಳವಣಿಗೆಗಳು ನಡೆಯುವಂಥ ಸಾಧ್ಯತೆ ಇರುವಂಥದ್ದು. ಈಗ ವರದಿ ಇನ್ನು ಬಹುತೇಕ ಸಂಜೆ ಅಷ್ಟೊತ್ತಿಗೆ ಹೋಗ್ಬೋದು. ನಂತರ ರಾಜ್ಯಪಾಲರು ಯಾವಾಗ ಪ್ರಾಸಿಕ್ಯೂಷನ್ ಕೊಡ್ತಾರೆ ಅನ್ನೋಂಥದ್ದು ಈಗ ಪ್ರಾಮುಖ್ಯತೆ ಪಡೆದಿರುವಂಥದ್ದು. ಸ್ಮಿತಾ, ರೈಟ್. ವೀಕ್ಷಕರ ಗಮನಕ್ಕೆ ಮುಖ್ಯಮಂತ್ರಿಗಳ ವಿರುದ್ಧ ಹೀಗೊಂದು ಪ್ರಾಸಿಕ್ಯೂಷನ್ ಅನುಮತಿಯ ವಿಚಾರ ಪ್ರಸ್ತಾಪ ಆಗಬಹುದು ಅನ್ನೋದನ್ನ ಮೊದಲು ಬ್ರೇಕ್ ಮಾಡಿದ್ದ ಚಾನೆಲ್ ರಿಪಬ್ಲಿಕ್ ಕನ್ನಡ. ಒಂದು ವಾರ ಹಿಂದೆಯೇ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ವಿಸ್ತೃತವಾದ ಚರ್ಚೆ ಕೂಡ ಈ ಬಗ್ಗೆ ನಡೆದಿತ್ತು ಮಹಾಭಾರತ ಕಾರ್ಯಕ್ರಮದಲ್ಲಿ. ಇದಕ್ಕೆ ಪೂರಕವಾಗಿ ಬೆಳವಣಿಗೆಗಳು ಈಗ ಆಗ್ತಾ ಇದೆ. ಎನಿವೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ. ದೂರು ಕೊಟ್ಟ ತಕ್ಷಣಕ್ಕೆ ಆಕ್ಟ್ ಮಾಡಿದ್ದಾರೆ ರಾಜ್ಯಪಾಲರು. ತಕ್ಷಣಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಹೀಗಾಗಿ ಅವರ ಈ ನೋಟಿಸ್ ಅನ್ನ ವಾಪಸ್ ಪಡಿಬೇಕು ಅನ್ನುವ ಆಗ್ರಹ ಕಾಂಗ್ರೆಸ್ನವರದು. ಆದರೆ ಕಾಂಗ್ರೆಸ್ನ ಸಚಿವ ಸಂಪುಟದ ಈ ನಿರ್ಧಾರದ ವಿರುದ್ಧ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ಯತ್ನಾಳ್ ಮಾತನಾಡಿದ್ದಾರೆ, ಹಾಗೆ ಮಾಜಿ ಮುಖ್ಯಮಂತ್ರಿಗಳಾದ ಡಿ.ವಿ. ಸದಾನಂದ ಗೌಡರು ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಸರ್, ಒಂದೇನು ಅಂತ ಹೇಳಿದರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾದಂಥ ಅವಶ್ಯಕತೆ ಇದೆ. ಆದರೆ ಟಿಲ್ ಹೀ ಈಸ್ ಪ್ರೂವ್ಡ್ ಗಿಲ್ಟಿ ಹೀ ಶುಡ್ ಬಿ ಟ್ರೀಟೆಡ್ ಆ್ಯಸ್ ಅನ್ ಇನ್ನೋಸೆಂಟ್ ಅಂತ ಹೇಳುವಂಥ ಆ ಜುರಿಸ್ಪ್ರುಡೆನ್ಸ್ ಇದೆಯಲ್ಲ, ಕಾನೂನಿನ ಬೇಸಿಕ್ ತತ್ವ ದೆಹಲಿಯಲ್ಲಿ ಏನಾಗ್ತಾ ಇದೆ ಈಗ ಮುಂದಿನ ದಿವಸಗಳಲ್ಲಿ. ಯಾಕಂದರೆ ಕಾಂಗ್ರೆಸ್ಸಿನ ಇವತ್ತಿನ ಸ್ಥಿತಿ ನೋಡಿಬಿಟ್ರೆ ಇದು ಭಾಳ ದಿವಸ ಸರ್ಕಾರ ಹೋಗೋದಿಲ್ಲ ಅನ್ನೋಂಥದ್ದು ವಾತಾವರಣ ನಿರ್ಮಾಣ ಆಗಿದೆ. ಇವತ್ತೇನೋ ಕ್ಯಾಬಿನೆಟ್ ಆಗಿದೆ. ಕ್ಯಾಬಿನೆಟ್ನಲ್ಲಿ ಉಪಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ. ಏನಪ್ಪ ಅಂದರೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಬಾರ್ದು. ಇದು ಅಸಂವಿಧಾನಾತ್ಮಕವಾದಂಥದ್ದು. ಯಾಕಂದರೆ ಉಪಮುಖ್ಯಮಂತ್ರಿ ಹುದ್ದೆ ಸಂವಿಧಾನಾತ್ಮಕವಾದಂಥ ಹುದ್ದೆ ಅಲ್ಲ. ಮತ್ತು ರಾಜ್ಯಪಾಲರ ಮೇಲೆ ಯಾವುದೇ ರೀತಿಯ ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂಥವ್ರ ಮೇಲೆ ಪ್ರೆಷರ್ ಮಾಡೋದು ಕ್ಯಾಬಿನೆಟ್ ನಿರ್ಣಯ ಈಗಾಗಲೇ ಸಾಕಷ್ಟು ಸುಪ್ರೀಂ ಕೋರ್ಟಿನ ಇದ್ರ ಮೇಲೆ. ಕ್ವಿಕ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ವಿಜಯ್, ಆಯಿತು, ನಿರ್ಣಯ ಕೈಗೊಂಡಿದ್ದಾರೆ ಕ್ಯಾಬಿನೆಟ್ ಮೀಟ್ನಲ್ಲಿ, ಮುಂದೇನು
ಇದಕ್ಕೆ ಮನ್ನಣೆ ಸಿಗುತ್ತಾ? ರಾಜ್ಯಪಾಲರು ಇದಕ್ಕೆ ಓಕೆ ಓಕೆ ನೀವು ಹೇಳಿದ್ರಿ ನಾನು ಕೈ ಬಿಡ್ತೀನಿ ಅಂದ್ಬಿಡ್ತಾರಾ? ಅಷ್ಟು ಈಸಿನಾ? ಸ್ಮಿತಾ, ಎಕ್ಸಾಕ್ಟ್ಲಿ ರಾಜ್ಯಪಾಲರು ಒಪ್ಪೋದಿಲ್ಲ, ಸರ್ಕಾರ ಕೊಡುವಂತಹ ನಿರ್ಣಯ ಅಥವಾ ಸರ್ಕಾರ ಕೊಡುವಂತಹ ವರದಿಯನ್ನು ಒಪ್ಪೋದಿಲ್ಲ ಅಂತ ಗೊತ್ತಾಗಿನೇ ಕೂಡ ಸರ್ಕಾರ ಇಷ್ಟೆಲ್ಲ ಸರ್ಕಸ್ಸನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಸಚಿವ ಸಂಪುಟ ಸಭೆ, ಅದಕ್ಕಿಂತ ಮುಂಚೆ ಹೈಕಮಾಂಡ್ ನಾಯಕರ ಭೇಟಿ, ಸಚಿವರ ಜೊತೆ ಸಭೆ, ಇವೆಲ್ಲವೂ ಕೂಡ ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇರುವಂಥದ್ದು. ಈಗಿರುವಂತಹ ಆಯ್ಕೆ ಮತ್ತು ಈಗಿರುವಂತಹ ಸಾಧ್ಯತೆಗಳು ಈಗಾಗಲೇ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಣಯವನ್ನು ವಿರೋಧಿಸಿ ನಿರ್ಣಯ ತೆಗೆದುಕೊಂಡಿರುವಂಥದ್ದು. ಅಂದರೆ ರಾಜ್ಯಪಾಲರ ವರದಿ ಏನಿದೆ, ನೋಟಿಸನ್ನು, ಅದನ್ನು ಸಂಬಂಧಪಟ್ಟಂತೆ ಏನೆಲ್ಲ ಉತ್ತರ ಕೊಡಬೇಕು ಅನ್ನೋ ಸಂಬಂಧಪಟ್ಟಂತೆ ವರದಿ ಕೊಡೋಕ್ಕೆ ತೀರ್ಮಾನ ಆಗಿರುವಂಥದ್ದು. ಆದರೆ ಈ ವರದಿಯನ್ನು ರಾಜ್ಯಪಾಲರು ಒಪ್ಪದೇ ಇರುವುದರ ಸಾಧ್ಯತೆ ಜಾಸ್ತಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ವರದಿಯನ್ನು ನೋಡಿಕೊಂಡು ಅವರಿಗೆ ಒಂದು ವೇಳೆ ವರದಿ ಏನಾದರೂ ಕೂಡ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಆದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲ್ಲ. ಆದರೆ ವರದಿ ತೃಪ್ತಿಕರ ಅಲ್ಲ ಅಂತಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ. ಎರಡನೇ ಆಯ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಬಹುತೇಕ ನಾಳೆ ಅಥವಾ ಇನ್ನೆರಡು ದಿನದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು. ಆಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ರಾಜಕೀಯ ಬೆಳವಣಿಗೆಗಳು ಒಂದಷ್ಟು ಜೋರಾಗುವಂಥ ಸಾಧ್ಯತೆ ಇರುವಂಥದ್ದು ಮತ್ತು ಕಾಂಗ್ರೆಸ್ನಲ್ಲಿ ಒಂದಷ್ಟು ಸಂಚಲನಕ್ಕೆ ಕಾರಣ ಆಗುವಂಥ ಎಲ್ಲ ಬೆಳವಣಿಗೆಗಳು ನಡೆಯುವಂಥ ಸಾಧ್ಯತೆ ಇರುವಂಥದ್ದು. ರಾಜಕೀಯದಲ್ಲಿ ಒಂದಷ್ಟು ಮಹತ್ತರ ಬೆಳವಣಿಗೆಗಳು ನಡೆಯುವಂಥ ಸಾಧ್ಯತೆ ಇರುವಂಥದ್ದು. ಈಗ ವರದಿ ಇನ್ನು ಬಹುತೇಕ ಸಂಜೆ ಅಷ್ಟೊತ್ತಿಗೆ ಹೋಗ್ಬೋದು. ನಂತರ ರಾಜ್ಯಪಾಲರು ಯಾವಾಗ ಪ್ರಾಸಿಕ್ಯೂಷನ್ ಕೊಡ್ತಾರೆ ಅನ್ನೋಂಥದ್ದು ಈಗ ಪ್ರಾಮುಖ್ಯತೆ ಪಡೆದಿರುವಂಥದ್ದು. ಸ್ಮಿತಾ, ರೈಟ್. ವೀಕ್ಷಕರ ಗಮನಕ್ಕೆ ಮುಖ್ಯಮಂತ್ರಿಗಳ ವಿರುದ್ಧ ಹೀಗೊಂದು ಪ್ರಾಸಿಕ್ಯೂಷನ್ ಅನುಮತಿಯ ವಿಚಾರ ಪ್ರಸ್ತಾಪ ಆಗಬಹುದು ಅನ್ನೋದನ್ನ ಮೊದಲು ಬ್ರೇಕ್ ಮಾಡಿದ್ದ ಚಾನೆಲ್ ರಿಪಬ್ಲಿಕ್ ಕನ್ನಡ. ಒಂದು ವಾರ ಹಿಂದೆಯೇ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ವಿಸ್ತೃತವಾದ ಚರ್ಚೆ ಕೂಡ ಈ ಬಗ್ಗೆ ನಡೆದಿತ್ತು ಮಹಾಭಾರತ ಕಾರ್ಯಕ್ರಮದಲ್ಲಿ. ಇದಕ್ಕೆ ಪೂರಕವಾಗಿ ಬೆಳವಣಿಗೆಗಳು ಈಗ ಆಗ್ತಾ ಇದೆ. ಎನಿವೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ. ಅಂದ್ರು ದೂರು ಕೊಟ್ಟ ತಕ್ಷಣಕ್ಕೆ ಆಕ್ಟ್ ಮಾಡಿದ್ದಾರೆ ರಾಜ್ಯಪಾಲರು. ತಕ್ಷಣಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಹೀಗಾಗಿ ಅವರ ಈ ನೋಟಿಸ್ ಅನ್ನ ವಾಪಸ್ ಪಡಿಬೇಕು ಅನ್ನುವ ಆಗ್ರಹ ಕಾಂಗ್ರೆಸ್ನವರದು. ಆದರೆ ಕಾಂಗ್ರೆಸ್ನ ಸಚಿವ ಸಂಪುಟದ ಈ ನಿರ್ಧಾರದ ವಿರುದ್ಧ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ಯತ್ನಾಳ್ ಮಾತನಾಡಿದ್ದಾರೆ, ಹಾಗೆ ಮಾಜಿ ಮುಖ್ಯಮಂತ್ರಿಗಳಾದ ಡಿ.ವಿ. ಸದಾನಂದ ಗೌಡರು ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಸರ್, ಒಂದೇನು ಅಂತ ಹೇಳಿದರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾದಂಥ ಅವಶ್ಯಕತೆ ಇದೆ. ಆದರೆ ಟಿಲ್ ಹೀ ಈಸ್ ಪ್ರೂವ್ಡ್ ಗಿಲ್ಟಿ ಹೀ ಶುಡ್ ಬಿ ಟ್ರೀಟೆಡ್ ಆ್ಯಸ್ ಅನ್ ಇನ್ನೋಸೆಂಟ್ ಅಂತ ಹೇಳುವಂಥ ಆ ಜುರಿಸ್ಪ್ರುಡೆನ್ಸ್ ಇದೆಯಲ್ಲ, ಕಾನೂನಿನ ಬೇಸಿಕ್ ತತ್ವ, ದೆಹಲಿಯಲ್ಲಿ ಏನಾಗ್ತಾ ಇದೆ ಈಗ ಮುಂದಿನ ದಿವಸಗಳಲ್ಲಿ. ಯಾಕಂದರೆ ಕಾಂಗ್ರೆಸ್ಸಿನ ಇವತ್ತಿನ ಸ್ಥಿತಿ ನೋಡಿಬಿಟ್ರೆ ಇದು ಭಾಳ ದಿವಸ ಸರ್ಕಾರ ಹೋಗೋದಿಲ್ಲ ಅನ್ನೋಂಥದ್ದು ವಾತಾವರಣ ನಿರ್ಮಾಣ ಆಗಿದೆ. ಇವತ್ತೇನೋ ಕ್ಯಾಬಿನೆಟ್ ಆಗಿದೆ. ಕ್ಯಾಬಿನೆಟ್ನಲ್ಲಿ ಉಪಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ. ಏನಪ್ಪ ಅಂದರೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಬಾರ್ದು. ಇದು ಅಸಂವಿಧಾನಾತ್ಮಕವಾದಂಥದ್ದು. ಯಾಕಂದರೆ ಉಪಮುಖ್ಯಮಂತ್ರಿ ಹುದ್ದೆ ಸಂವಿಧಾನಾತ್ಮಕವಾದಂಥ ಹುದ್ದೆ ಅಲ್ಲ. ಮತ್ತು ರಾಜ್ಯಪಾಲರ ಮೇಲೆ ಯಾವುದೇ ರೀತಿಯ ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂಥವ್ರ ಮೇಲೆ ಪ್ರೆಷರ್ ಮಾಡೋದು ಕ್ಯಾಬಿನೆಟ್ ನಿರ್ಣಯ ಈಗಾಗಲೇ ಸಾಕಷ್ಟು ಸುಪ್ರೀಂ ಕೋರ್ಟಿನ ಇದ್ರ ಮೇಲೆ. ಕ್ವಿಕ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ವಿಜಯ್, ಆಯ್ತು, ನಿರ್ಣಯ ಕೈಗೊಂಡಿದ್ದಾರೆ ಕ್ಯಾಬಿನೆಟ್ ಮೀಟ್ನಲ್ಲಿ, ಮುಂದೇನು? ಇದಕ್ಕೆ ಮನ್ನಣೆ ಸಿಗುತ್ತಾ? ರಾಜ್ಯಪಾಲರು ಇದಕ್ಕೆ ಓಕೆ ಓಕೆ ನೀವು ಹೇಳಿದ್ರಿ ನಾನು ಕೈ ಬಿಡ್ತೀನಿ ಅಂದ್ಬಿಡ್ತಾರಾ? ಅಷ್ಟು ಈಸಿನಾ? ಸ್ಮಿತಾ, ಎಕ್ಸಾಕ್ಟ್ಲಿ ರಾಜ್ಯಪಾಲರು ಒಪ್ಪೋದಿಲ್ಲ, ಸರ್ಕಾರ ಕೊಡುವಂತಹ ನಿರ್ಣಯ ಅಥವಾ ಸರ್ಕಾರ ಕೊಡುವಂತಹ ವರದಿಯನ್ನು ಒಪ್ಪೋದಿಲ್ಲ ಅಂತ ಗೊತ್ತಾಗಿನೇ ಕೂಡ ಸರ್ಕಾರ ಇಷ್ಟೆಲ್ಲ ಸರ್ಕಸ್ಸನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಸಚಿವ ಸಂಪುಟ ಸಭೆ, ಅದಕ್ಕಿಂತ ಮುಂಚೆ ಹೈಕಮಾಂಡ್ ನಾಯಕರ ಭೇಟಿ, ಸಚಿವರ ಜೊತೆ ಸಭೆ, ಇವೆಲ್ಲವೂ ಕೂಡ ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇರುವಂಥದ್ದು. ಈಗಿರುವಂತಹ ಆಯ್ಕೆ ಮತ್ತು ಈಗಿರುವಂತಹ ಸಾಧ್ಯತೆಗಳು ಈಗಾಗಲೇ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಣಯವನ್ನು ವಿರೋಧಿಸಿ ನಿರ್ಣಯ ತೆಗೆದುಕೊಂಡಿರುವಂಥದ್ದು. ಅಂದರೆ ರಾಜ್ಯಪಾಲರ ವರದಿ ಏನಿದೆ, ನೋಟಿಸನ್ನು, ಅದನ್ನು ಸಂಬಂಧಪಟ್ಟಂತೆ ಏನೆಲ್ಲ ಉತ್ತರ ಕೊಡಬೇಕು ಅನ್ನೋ ಸಂಬಂಧಪಟ್ಟಂತೆ ವರದಿ ಕೊಡೋಕ್ಕೆ ತೀರ್ಮಾನ ಆಗಿರುವಂಥದ್ದು. ಆದರೆ ಈ ವರದಿಯನ್ನು ರಾಜ್ಯಪಾಲರು ಒಪ್ಪದೇ ಇರುವುದರ ಸಾಧ್ಯತೆ ಜಾಸ್ತಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ವರದಿಯನ್ನು ನೋಡಿಕೊಂಡು ಅವರಿಗೆ ಒಂದು ವೇಳೆ ವರದಿ ಏನಾದರೂ ಕೂಡ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಆದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲ್ಲ. ಆದರೆ ವರದಿ ತೃಪ್ತಿಕರ ಅಲ್ಲ ಅಂತಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ. ಎರಡನೇ ಆಯ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಬಹುತೇಕ ನಾಳೆ ಅಥವಾ ಇನ್ನೆರಡು ದಿನದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು. ಆಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ರಾಜಕೀಯ ಬೆಳವಣಿಗೆಗಳು ಒಂದಷ್ಟು ಜೋರಾಗುವಂಥ ಸಾಧ್ಯತೆ ಇರುವಂಥದ್ದು ಮತ್ತು ಕಾಂಗ್ರೆಸ್ನಲ್ಲಿ ಒಂದಷ್ಟು ಸಂಚಲನಕ್ಕೆ ಕಾರಣ ಆಗುವಂಥ ಎಲ್ಲ ಬೆಳವಣಿಗೆಗಳು ನಡೆಯುವಂಥ ಸಾಧ್ಯತೆ ಇರುವಂಥದ್ದು. ರಾಜಕೀಯದಲ್ಲಿ ಒಂದಷ್ಟು ಮಹತ್ತರ ಬೆಳವಣಿಗೆಗಳು ನಡೆಯುವಂಥ ಸಾಧ್ಯತೆ ಇರುವಂಥದ್ದು. ಈಗ ವರದಿ ಇನ್ನು ಬಹುತೇಕ ಸಂಜೆ ಅಷ್ಟೊತ್ತಿಗೆ ಹೋಗ್ಬೋದು. ನಂತರ ರಾಜ್ಯಪಾಲರು ಯಾವಾಗ ಪ್ರಾಸಿಕ್ಯೂಷನ್ ಕೊಡ್ತಾರೆ ಅನ್ನೋಂಥದ್ದು ಈಗ ಪ್ರಾಮುಖ್ಯತೆ ಪಡೆದಿರುವಂಥದ್ದು. ಸ್ಮಿತಾ, ರೈಟ್. ವೀಕ್ಷಕರ ಗಮನಕ್ಕೆ
ಮುಖ್ಯಮಂತ್ರಿಗಳ ವಿರುದ್ಧ ಹೀಗೊಂದು ಪ್ರಾಸಿಕ್ಯೂಷನ್ ಅನುಮತಿಯ ವಿಚಾರ ಪ್ರಸ್ತಾಪ ಆಗಬಹುದು ಅನ್ನೋದನ್ನ ಮೊದಲು ಬ್ರೇಕ್ ಮಾಡಿದ್ದ ಚಾನೆಲ್ ರಿಪಬ್ಲಿಕ್ ಕನ್ನಡ. ಒಂದು ವಾರ ಹಿಂದೆಯೇ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ವಿಸ್ತೃತವಾದ ಚರ್ಚೆ ಕೂಡ ಈ ಬಗ್ಗೆ ನಡೆದಿತ್ತು ಮಹಾಭಾರತ ಕಾರ್ಯಕ್ರಮದಲ್ಲಿ. ಇದಕ್ಕೆ ಪೂರಕವಾಗಿ ಬೆಳವಣಿಗೆಗಳು ಈಗ ಆಗ್ತಾ ಇದೆ. ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ.